ಡಾರ್ಜಿಲಿಂಗ್ನಲ್ಲಿ ಕಂಡು ಕೇಳರಿಯದ ಭೂಕುಸಿತವಾಗಿದೆ. ಮೇಘಸ್ಫೋಟ ಸಂಭವಿಸಿದೆ. ದುರಂತದಲ್ಲಿ ಮನೆಗಳು, ಸೇತುವೆಗಳು ಸರ್ವನಾಶವಾಗಿದ್ದು 14 ಜನ ಸಾವನ್ನಪ್ಪಿದ್ದಾರೆ. ನೇಪಾಳದಲ್ಲೂ ಜಲಪ್ರಳಯ ಸೃಷ್ಟಿಯಾಗಿದ್ದು 47ಕ್ಕೂ ಹೆಚ್ಚು ಜನರ ಬದುಕೆ ಅಂತ್ಯವಾಗಿದೆ. ರಣಮಳೆಗೆ ಪಶ್ಚಿಮ ಬಂಗಾಳ ಅಕ್ಷರಶಃ ನಲಿಗೆ ಹೋಗಿದೆ. ಡಾರ್ಜಿಲಿಂಗ್ ಬೆಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಹಲವೆಡೆ ಭೂಕುಸಿತ ಉಂಟಾಗಿ 14 ಜನ ಮೃತಪಟ್ಟಿದ್ದಾರೆ. ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ. ಸರ್ಸಾಲಿ, ಜಸ್ಬಿ ಗ್ರಾಂವ್, ಮೆರಿಕ್ ಬಸ್ತಿ, ದಾರ್ಗಾಂವ್ ಮತ್ತು ಮೆರಿಕ್ ಸರೋವರ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ಯಮನಂತೆ ಬಂದು ಅಪ್ಪಳಿಸಿದ ಗುಡ್ಡದ ಮಣ್ಣು ಮನೆಗಳನ್ನ ನೆಲಸಮ ಮಾಡಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ 14 ಮಂದಿ ಕುಂತ ನಿಂತ ಮಲಗಿದ ಜಾಗದಲ್ಲಿ ಸಮಾಧಿಯಾಗಿದ್ದಾರೆ. ದಾರ್ಗಾಂವ್ನಲ್ಲಿ ಬೃಹತ್ ಗಾತ್ರದ ಮಣ್ಣು ಕುಸಿದಿದೆ. ಬಂಗಾಳ ಮತ್ತು ಸಿಕ್ಕಿಮನ್ನ ಸಂಪರ್ಕಿಸುವ ಮತ್ತು ಡಾರ್ಜಿಲಿಂಗ್ ಮತ್ತು ಸಿಲಿಗುರಿಯನ್ನ ಸಂಪರ್ಕಿಸುವ ರಸ್ತೆ, ಬೃಹತ್ ಸೇತುವೆಗಳು ಸರ್ವನಾಶವಾಗಿದೆ. ಇದರಿಂದ ದೂರದ ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ. ಸ್ಥಳಕ್ಕೆ ದೌಡಾಯಿಸಿರುವ ರಕ್ಷಣಾ ಪಡೆಗಳು ಮಣ್ಣು ಬಂಡೆಗಳ ಮಧ್ಯೆ ಸಿಲುಕಿದವರನ್ನ ರಕ್ಷಣೆ ಮಾಡ್ತಿವೆ. ಬೆಟ್ಟದ ತುದಿಯಲ್ಲಿರುವ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭೂಕುಸಿತ ಘಟನೆಯಲ್ಲಿ ನಾಪತ್ತೆ ಆದವರ ಬಗ್ಗೆ ಕುಟುಂಬಸ್ಥರು, ಸಂಬಂಧಿಕರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಡಾರ್ಜಿಲಿಂಗ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆಯಿಂದಾಗಿ ಸಂಭವಿಸಿದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಾಪ ಸೂಚಿಸಿದ್ರು. ಡಾರ್ಜಿಲಿಂಗ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ದುಧಿಲಾ ಎಂಬಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಸ್ಟೀಲ್ ಬ್ರಿಡ್ಜ್ ಹೇಗೆ ಕುಸಿದು ಬಿದ್ದಿದೆ ನೋಡಿ. ಉತ್ತರ ಬಂಗಾಳದಲ್ಲಿ ಬಲ್ಸಾಮ್ ನದಿಯ ಹೊಡೆತಕ್ಕೆ ಸೇತುವೆಯೇ ಕೊಚ್ಚಿಕೊಂಡು ಹೋಗಿದೆ. ಕಾಲಿಂಪಾಂಗ್ನಲ್ಲಿ ತೀಸ್ತಾ ನದಿ ಭಯಂಕರವಾಗಿ ಹರಿಯುತ್ತಿದೆ. ಕೈಗೆ ಸಿಕ್ಕಿದ್ದನ್ನೆಲ್ಲವನ್ನ ಬಾಚಿಕೊಂಡು ಹೋಗ್ತಿದೆ. ಇದರ ಪರಿಣಾಮ ಶಿಲ್ಲಾಂಗ್ ಸಿಕ್ಕಿಂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಹೆದ್ದಾರಿ ಕುಸಿದು ನದಿಗೆ ಕಾರುಗಳು ಕೊಚ್ಚಿಕೊಂಡು ಹೋಗಿವೆ. ನೂರಾರು ಊರುಗಳ ಸಂಪರ್ಕ ಕಡಿತಗೊಂಡು ಜನ ಪರದಾಡ್ತಿದ್ದಾರೆ. ಜುಲೈಪಗುರಿ ಜಿಲ್ಲೆಯಲ್ಲಿ ಭಾರೀ ಪ್ರವಾಹ ಉಂಟಾಗಿದ್ದು ನಾಗರಕಟ ಎಂಬ ಊರು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಗ್ರಾಮದ ಸುತ್ತ ನದಿಯ ನೀರು ಆವರಿಸಿದ್ದು ಗ್ರಾಮಸ್ಥರು ಎಲ್ಲೂ ಹೋಗದ ಪರಿಸ್ಥಿತಿಯಲ್ಲಿದ್ದಾರೆ. ಎತ್ತರದ ಪ್ರದೇಶ, ಮನೆಗಳ ಮೇಲೆ ಜನ ಆಶ್ರಯ ಪಡ್ಕೊಂಡಿದ್ದಾರೆ. ಸಾವಿರಾರು ಹೆಕ್ಟೇರ್ ಬೆಳೆ ನಾಶವಾಗಿದೆ. ಅಕ್ಟೋಬರ್ 6ರವರೆಗೆ ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್ ಮತ್ತು ಕಾಲಿಂಪಾಂಗ್ನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ತೆಲಂಗಾಣದಲ್ಲೂ ಮಳೆಯಬ್ಬರ ಜೋರಾಗಿದೆ. ಹೈದರಾಬಾದ್ನಲ್ಲಿ ಮುಖ್ಯ ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ಹರಿಯುತ್ತಿದ್ದು ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ತಗ್ಗು ಪ್ರದೇಶದಲ್ಲಿನ ಮನೆ, ಅಂಗಡಿಗಳಿಗೆಲ್ಲ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಪ್ರವಾಹ ಉಂಟಾಗುವ ಭೀತಿಯಿಂದ ವೈಷ್ಣೋದೇವಿ ಯಾತ್ರೆಯನ್ನ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ರಾತ್ರಿಯಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ನೇಪಾಳದ ಕೋಶಿ ಪ್ರಾಂತ್ಯದ ಎಲಾಂ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ 47ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸರಿಸುಮಾರು 200ಕ್ಕೂ ಹೆಚ್ಚು ಮನೆಗಳು ನೆಲಕಚ್ಚಿವೆ. 200 ವಾಹನಗಳು ಜಲಸಮಾಧಿಯಾಗಿದ್ರೆ 100 ಕಿಲೋಮೀಟರ್ನಷ್ಟು ರಸ್ತೆಗಳು ಹಾಳಾಗಿವೆ. ಇಲ್ಲಿವರೆಗೂ 18 ಜನರ ಶವ ಸಿಕ್ಕಿದ್ದು ಈಗಲೂ ಕೂಡ ಕೋಶಿ ಪ್ರಾಂತ್ಯದಲ್ಲಿ ಮತ್ತೆ ಪ್ರವಾಹ ಊರನ್ನೇ ಮುಳುಗಿಸೋ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.